ಒಂದು ಪಾಠದ ಬೆಲೆ. ರವೀಂದ್ರ ಓದಿನಲ್ಲಿ ಸಾಮಾನ್ಯ ವಿದ್ಯಾರ್ಥಿ. ಕ್ಲಾಸ್ನಲ್ಲಿ ಟಾಪ್ ಮಾಡುವವರೆಲ್ಲರೂ ಅವನಿಗಿಂತ ಮುಂದೆ ಇದ್ದರು. ನಾನು ಎಷ್ಟು ಓದಿದರೂ ಪ್ರಯೋಜನ ಇಲ್ಲ ಅನ್ನೋ ಭಾವನೆ ಅವನನ್ನು ಕಾಡುತ್ತಿತ್ತು. ಒಂದು ದಿನ ಅವನು ತನ್ನ ಶಿಕ್ಷಕರಿಗೆ ಕೇಳಿದ, ಸರ್, ನಾನು ಟಾಪರ್ ಅಲ್ಲ, ಆದರೂ ಓದೋದು ಅಗತ್ಯವೇ? ಶಿಕ್ಷಕರು ಅವನಿಗೊಂದು ದೀಪ ತೋರಿಸಿ ಹೇಳಿದರು, ಈ ದೀಪ ಒಂದು ಕ್ಷಣದಲ್ಲಿ ಕೋಣೆಯನ್ನು ಬೆಳಗುತ್ತದೆ. ಆದರೆ ಸೂರ್ಯ ಬೆಳಗೋಕೆ ಸಮಯ ತೆಗೆದುಕೊಳ್ಳುತ್ತಾನೆ. ಆದರೆ ಸೂರ್ಯನ ಬೆಳಕು ಶಾಶ್ವತ. ಅದೇ ರೀತಿ ನಿಧಾನವಾಗಿ ಓದುವವನು ಕೂಡ ದೂರದವರೆಗೂ ಹೋಗುತ್ತಾನೆ. ಆ ಮಾತು ರವೀಂದ್ರನ ಮನಸ್ಸಿಗೆ ತಟ್ಟಿತು. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಓದಲು ಪ್ರಾರಂಭಿಸಿದ. ಪರೀಕ್ಷೆಯ ದಿನ ಬಂದಾಗ ಅವನು ಟಾಪರ್ ಆಗಿರಲಿಲ್ಲ, ಆದರೆ ಹಿಂದಿನ ತನ್ನಿಗಿಂತ ಬಹಳ ಮುಂದೆ ಹೋಗಿದ್ದ. ಅವನು ಅರ್ಥ ಮಾಡಿಕೊಂಡ, ವಿದ್ಯಾಭ್ಯಾಸದಲ್ಲಿ ಗೆಲುವು ಸ್ಪೀಡ್ನಲ್ಲಿ ಅಲ್ಲ, ನಿರಂತರ ಪ್ರಯತ್ನದಲ್ಲಿ ಇದೆ. ಸಂದೇಶ: ಇಂದಿನ ಸಣ್ಣ ಓದು ನಾಳೆಯ ದೊಡ್ಡ ಆತ್ಮವಿಶ್ವಾಸ.